ಇವತ್ತು ನಾವೊಂದು ಥ್ರೆಡ್ ವರ್ಕ್ ಪ್ಲಸ್ ಬೀಡ್ ವರ್ಕ್ ಮಿಕ್ಸ್ ಇರುವಂತಹ ವರ್ಕ್ ಒಂದು ಮಾಡ್ತಿದ್ದೇವೆ. ಸ್ಟಾರ್ಟಿಂಗ್ ನಾನೀಗ ಚೈನ್ ಸ್ಟಿಚ್ ಸಿಲ್ಕ್ ಥ್ರೆಡಲ್ಲಿ ಕೊಡ್ತೇನೆ. ಈ ಕಸ್ಟಮರ್ ಇದು ಬ್ಲೌಸ್ ಡಬಲ್ ಶೇಡ್ ಅಂದರೆ ಗ್ರೀನು ಅಲ್ಲ, ಒಂದು ಪರ್ಪಲು ಅಲ್ಲ, ಮಿಕ್ಸ್ ಇದೆ ಕಲರ್, ಡಬಲ್ ಶೇಡ್. ಸೊ ಹಾಗಾಗಿ ನಾನು ಒಂದು ಸಿಲ್ಕ್ ಥ್ರೆಡ್ ಗ್ರೀನು, ಒಂದು ಸಿಲ್ಕ್ ಥ್ರೆಡ್ ಪರ್ಪಲ್ ತೊಗೊಂಡಿದ್ದೇನೆ. ಸೊ ಈಗ ಸ್ಟಾರ್ಟಿಂಗ್ ಅದರದ್ದು ನಾನು 2 ಲೈನ್ ಚೈನ್ ಸ್ಟಿಚ್ ಕೊಡ್ತೇನೆ. ಸ್ಟಾರ್ಟಿಂಗ್ 2 ಲೈನ್ ಫಸ್ಟಿಗೆ ಚೈನ್ ಸ್ಟಿಚ್ ಕೊಡುವ. ಸಿಲ್ಕ್ ಥ್ರೆಡಲ್ಲಿ 2 ಲೈನ್ ಕೊಡಬೇಕು, ಡಬಲ್ ಲೈನ್. ಹೀಗಿದು ಸಿಲ್ಕ್ ಥ್ರೆಡಲ್ಲಿ ಚೈನ್ ಸ್ಟಿಚ್ ಕಂಪ್ಲೀಟ್ ಆಯಿತು. ಈಗ ನಾವು ನೆಕ್ಸ್ಟು ಝರಿ ಥ್ರೆಡಲ್ಲಿ ಚೈನ್ ಸ್ಟಿಚ್ ಕೊಡಬೇಕು. ಝರಿ ಥ್ರೆಡಲ್ಲಿ ಸಿಲ್ಕ್ ಥ್ರೆಡ್ನ ಆ ಸೈಡ್ ಒಂದು ಲೈನ್, ಈ ಸೈಡ್ ಲೆಫ್ಟಿಗೆ ಒಂದು ಲೈನ್, ರೈಟಿಗೆ ಒಂದು ಲೈನ್. ಸೊ ಆಗ ಮಾತ್ರ ನಿಮಗೆ ಸಿಲ್ಕ್ ಥ್ರೆಡ್ ಹೈಲೈಟ್ ಆಗುತ್ತೆ, ಇಲ್ಲದಿದ್ದರೆ ಸಿಲ್ಕ್ ಥ್ರೆಡ್ ಹೈಲೈಟ್ ಆಗಲ್ಲ. ಯಾಕಂದರೆ ನಿಮಗೆ ಡಾರ್ಕ್ ಬ್ಲೌಸ್ ಇದ್ದು ಡಾರ್ಕ್ ಕಲರ್ ಸಾರಿ ಕಲರು ಡಾರ್ಕ್ ಆದರೆ ಆ ಕಲರ್ ನೀವು ಸಿಲ್ಕ್ ಥ್ರೆಡ್ ತೊಗೊಂಡ್ರೆ ಅದಷ್ಟು ಹೈಲೈಟ್ ಆಗಲ್ಲ. ಸೊ ಹಾಗಾಗಿ ನಾನು ಲೆಫ್ಟಿಗೆ ಒಂದು ಲೈನ್ ಚೈನ್ ಸ್ಟಿಚ್ ಝರಿ ಥ್ರೆಡಲ್ಲಿ, ರೈಟಿಗೆ ಒಂದು ಲೈನ್ ತಗೊಳ್ತೇನೆ. ಲೆಫ್ಟಿಗೆ ಮತ್ತು ರೈಟಿಗೆ ಒಂದೊಂದು ಲೈನ್ ಚೈನ್ ಸ್ಟಿಚ್. ಈಗ ಚೈನ್ ಸ್ಟಿಚ್ ಕಂಪ್ಲೀಟ್ ಆಯಿತು. ಈಗ ನಾವು ಶುಗರ್ ಬೀಡ್ ತಗೊಳ್ಬೇಕು. ಶುಗರ್ ಬೀಡ್ ಒಂದು ಲೈನ್ ಶುಗರ್ ಬೀಡ್ ಕೊಡುವ. ಒಂದು ಲೈನ್ ಫುಲ್ ಶುಗರ್ ಬೀಡ್ ಕೊಡಬೇಕು. ನಿಮ್ಮ ಬ್ಲೌಸ್ ಇದ್ದು ಝರಿ ಯಾವುದು ಕಲರ್ ಇದೆ ಆ ಕಲರ್ ತಗೊಳ್ಳಿ. ಕಾಪರ್ ಆದರೆ ಕಾಪರ್, ಗೋಲ್ಡ್ ಆದರೆ ಗೋಲ್ಡ್. ಈಗ ನಾವು ರಿಟರ್ನ್ 3 mm ಬೀಡ್ ತಗೊಳ್ಬೇಕು. ಶುಗರ್ ಬೀಡ್ ಲೈನ್ ಆದಮೇಲೆ ರಿಟರ್ನ್ ನಾವು 3 mm ಬೀಡ್ ಲೈನ್ ತಗೊಳ್ಬೇಕು. ಈಗ 3 mm ಬೀಡ್ ಲೈನ್ ಕೂಡ ಕಂಪ್ಲೀಟ್ ಆಯಿತು. ಸೊ ಒಂದು ಬೀಡ್ಸ್ನ ಮಿಡ್ಲಲ್ಲಿ ಇನ್ನೊಂದು ಬೀಡ್ಸ್ ಹಾಕ್ತಿರಲ್ಲ, ಆಗ ಮಿಡ್ಲಲ್ಲಿ ಗ್ಯಾಪ್ ಬರಬಾರ್ದು. ಕಂಪ್ಲೀಟಾಗಿ ನಿಮಗೆ ಕರೆಕ್ಟಾಗಿ ನೀಟಾಗಿರಬೇಕು. 3 mm ಬೀಡ್ ಲೈನ್ ಆದಮೇಲೆ ಇನ್ನೊಂದು ಲೈನ್ ನಾವು ಶುಗರ್ ಬೀಡ್ ಹಾಕುವ.
ಸೊ ಈಗ ಈ ಲೈನ್ ಕೂಡ ಕಂಪ್ಲೀಟ್ ಆಗ್ತಾ ಬಂತು. ಈಗ ನಾವು ಎಂಡ್ ನಾಟ್ ಹಾಕ್ಕೊಳ್ಳುವ. ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಚಿಕ್ಕ ಚಿಕ್ಕ ಯು ಶೇಪ್ ಹಾಕಬೇಕು. ಚಿಕ್ಕದಾಗಿ ಯು ಶೇಪ್ ಟೈಪ್ ಹಾಕಬೇಕು, ಹೀಗೆ ಚಿಕ್ಕ ಚಿಕ್ಕದಾಗಿ. ಅದಕ್ಕೆ ಮೆಷರ್ಮೆಂಟ್ ಬೇಕು ಅಂತ ಇಲ್ಲ, ಒಂದು ಫ್ರೆಂಚ್ ನಾಟ್ ಹಿಡಿಯುವಷ್ಟು ಚಿಕ್ಕ ಚಿಕ್ಕದಾಗಿ ಹೀಗೆ ಹಾಕ್ಕೊಂಡ್ರೆ ಆಯಿತು. ಈಗೇನು ಮಾಡಬೇಕಂದ್ರೆ ಆ ಯು ಶೇಪ್ ಮಾಡಿದ್ದೀರಲ್ಲ ಅದರ ಮೇಲ್ಗಡೆನೆ ಬೀಡ್ಸ್ ಕೊಡಬೇಕು, ಶುಗರ್ ಬೀಡ್ ಕೊಡಬೇಕು.